ಅಶೋಕ್ ನಗರದಲ್ಲಿ ಹೈದರ್ ಅಲಿ ಹತ್ಯೆ ಆಗಿತ್ತು. ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಅವರ ಅಣ್ಣ ಸಲೀಂ ಅವರಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಬಹುದು. ಸರ್, ಈ ಒಂದು ಘಟನೆಗೆ ಕಾರಣ ಏನು ಮತ್ತೆ ಯಾಕಾಗಿ ಹೈದರ್ ಅಲಿ ಹತ್ಯೆ ಆಯಿತು ಏರಿಯಾದಲ್ಲಿ ಅಂತ? ಸರ್, ಭಾಳ ವರ್ಷದಿಂದ ಇವರು ನಮಗೆ ನಾನು ಭಾಳ ವರ್ಷದಿಂದ 25 ಇಯರ್ಸಿಂದ ಏರಿಯಾ ಒಳಗಡೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಈಗ ಇತ್ತೀಚೆಗೆ ನಮ್ಮ MLA ಸಾಹೇಬರು ಬಂದಮೇಲೆ ಇನ್ನೂ ಜಾಸ್ತಿ ಕೆಲಸ ಅವರು ಏರಿಯಾ ಒಳಗಡೆ ಮಾಡೋಕ್ಕೆ ಹೇಳಿದರು. ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಭಾಳ ವರ್ಷದಿಂದ ಪಬ್ಲಿಕ್ ಸೇವೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಒಳ್ಳೆ ಹೆಸರು ಬಂದ್ಬಿಟ್ಟಿತ್ತು ನಮ್ಮದು. ಇವ್ರಿಗೆ ಅದು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಅದು 2017ನಲ್ಲಿ ಈ ಥರನೇ ಒಂದು ಘಟನೆ ಆಗಿತ್ತು. ಆಮೇಲೆ ನಮ್ಮ MLA ಸಾಹೇಬ್ರನ್ನೇ ಮಾತಾಡಿ ಇದೆಲ್ಲ ಮಾಡ್ಕೋಬಾರ್ದು ಅಂದ್ಬಿಟ್ಟು ಇದು ಮಾಡಿದ್ವಿ, ಸಮಾಧಾನ ಮಾಡಿ ಅದು ಕೇಸು ಗೀಸು ನಾವು ಹಂಗೆ ದಫಾ ಮಾಡಿ ಬಿಟ್ಟಿದ್ವಿ. ತಿರ್ಗಾ 2020 ಕೋವಿಡ್ ಟೈಮಲ್ಲಿ ಈ ಥರನೇ ಒಂದು ಘಟನೆ ಮಾಡಿ ಒಬ್ಬರಿಗೆ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟು ಅದು ತ್ರಿನಾಶವನ್ನಾಗಿ ಅದೂ ನಂತರ ಡೀಟೇಲ್ ಇದೆ. ಇವ್ರದ್ದು ಏನಂದರೆ 3 ವರ್ಷ 2 ವರ್ಷಕ್ಕೆ ಯಾವುದೋ ಒಂದು ಕೇಸ್ ಮಾಡ್ತಾ ಇರ್ತಾರೆ. ಇವ್ರದ್ದು ಉದ್ದೇಶ ಏನಂದ್ರೆ ಇವ್ರದೇ ಮಾತು ಕೇಳಬೇಕು, ಇವ್ರ ಜೊತೆನಲ್ಲೇ ಇರಬೇಕು. ಇವನು ನಾಜು ಇರಲಿ, ಅಬ್ಬಾಸ್ ಇರಲಿ, ಅವನು ಇವ್ರದೇ ಮಾತು ನಾವು ಕೇಳ್ಕೊಂಡು ಹೋಗ್ಬೇಕು, ಇವ್ರ ಫೇವರಲ್ಲಿ ನಾವು ಇರಬೇಕು ಅಂದ್ಬಿಟ್ಟು ನಾವು ನಮಗೆ ಇಷ್ಟನೇ ಇಲ್ಲ. ಈ ಥರ ಜೀವ ಹೋಗಕ್ಕಿದ್ದಿದ್ರೆ ಸರ್ ನಾವು ಬಿಟ್ಬಿಡ್ತಾ ಇದ್ರು ಸರ್. ನಮಗೆ ಪಾಲಿಟಿಕಲ್ಲೋ ಬೇಡ, ಏನೋ ಬೇಡ. ಅದು ಪಾಲಿಟಿಕಲಲ್ಲಿ ನೋಡಿ ಈಗಲೇ ಅದು ಎಲೆಕ್ಷನ್ ಬರುತ್ತಾ ಹೋಗುತ್ತಾ ಅದು ನಮ್ಗೆ ಗೊತ್ತಿಲ್ಲ. ನಾವು ಪಬ್ಲಿಕ್ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ಸಿಕ್ಕಿದ್ರೆ ಸಿಕ್ಕತ್ತೆ, ಇಲ್ಲಾಂದ್ರೆ ಸರ್, ಇದು BBMP ಎಲೆಕ್ಷನ್ಗೋಸ್ಕರ ತಯಾರಿ ನಡೆಸ್ತಾ ಇದ್ರಿ. ಆ ಒಂದು ಸಂದರ್ಭದಲ್ಲಿ BBMP ಎಲೆಕ್ಷನ್ ಬರುತ್ತೆ ಅಂದ್ಬಿಟ್ಟು ನಿಮ್ಗೆ ನಂಬಿಕೆ ಇದೆಯಾ ಸರ್? ಬರೀ ಒಂದು 5 ವರ್ಷದಿಂದ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಈ ಎಲೆಕ್ಷನ್ಗೋಸ್ಕರ ನೋಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಸರ್. ನಮ್ಮ MLA ಜೊತೆಯಲ್ಲಿ ಇದ್ದೀವಿ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಇವ್ರಿಗೆ ಎಲೆಕ್ಷನ್ದು ಏನೋ ಇದೇ ಇಲ್ಲ, ಇವ್ರಿಗೆ ನಾಲೆಜು. ಇವ್ರು ಬಂದ್ಬಿಟ್ಟು ಸುಮ್ಗೆ ಏನೇನೋ ಲೂಸ್ ಸ್ಟಾಕ್ ಮಾಡ್ಕೊಂಡು ಟಿಕೆಟ್ ಸಿಗ್ಬಿಡುತ್ತೆ ಅಂತ ಏನೋ ಇದಾಗ್ಬಿಡುತ್ತೆ, ಹಂಗೆ ಸರ್. ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಪಬ್ಲಿಕ್ ಹತ್ರ ನಾವು ಚೆನ್ನಾಗಿದ್ದೀವಿ, ಪಬ್ಲಿಕ್ ಫೇವರ್ ಆಗಿದ್ದೀವಿ, ಪಬ್ಲಿಕ್ ನಮಗೆ ಜಾಸ್ತಿ ಇಷ್ಟಪಡ್ತಾರೆ ಅಂದ್ಬಿಟ್ಟು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾವತ್ತೂ ನಮ್ಮ MLA ಜೊತೆ ನಾವು ಇದ್ದೀವಿ. ಇವರು ಏನೇನೋ ಸುಮ್ಗೆ ಅವ್ರದ್ದು ಹವಾ ಮೇಂಟೈನ್ ಮಾಡ್ಬೇಕು ಸರ್. ಇವರು ಅವ್ರದ್ದು ಏನೇನೋ ಬಿಸ್ನೆಸ್ ಇದೆ, ನಾವು ಹೇಳೋಕ್ಕಾಗಲ್ಲ. ಆ ಹವಾ ಮೇಂಟೈನ್ ಮಾಡಬೇಕು, ಆ ಹವಾ ಮೇಂಟೈನ್ ಮಾಡಿ ಏರಿಯಾ ಹಿಡಿಬೇಕು. ಈಗ ನಾವು ಇದ್ರೆ ಸ್ವಲ್ಪ ಏರಿಯಾ ನೀಟಾಗಿದೆ, ಅದು ಅವ್ರ ಕಣ್ಣಿಗೆ ಚುಚ್ತಾ ಇದೆ. ಇವ್ರಿಗೆ ಏನೋ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್. ಮತ್ತೆ ಹೈದರ್ ಮತ್ತೆ ನಾಜು ನಡುವಿನ ಒಂದು ವೈಷಮ್ಯ ಏನು ಸರ್? ಯಾಕೆ ಆ ರೀತಿ ಸೃಷ್ಟಿ ಆಯಿತು ಅಂತ ಇದೆ ಸರ್. ಅವನು ಹೈದರ್ ಸ್ವಲ್ಪ ಓವರ್ ಆಗಿ ಸೂಪರ್ ಆಗಿ ಎಲ್ಲೋದ್ರೂ ಒಂದು ಡಿಫ್ರೆಂಟು. ಯಾವುದೋ ಮದುವೆ, ಯಾವುದೋ ನಮ್ಮ ಗಣೇಶನ್ ಫಂಕ್ಷನ್ಗೋಸ್ಕರ ಹೋದ್ರೂ ಅಷ್ಟೇ, ಎಲ್ಲೋದ್ರೂ ನನ್ನ ಹತ್ರ ವಿಡಿಯೋಸ್ ಇದೆ. ಸ್ವಲ್ಪ ಒಳ್ಳೆ ಒಂದು ಸೂಪರ್ ಆಗಿ ಒಂದು ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ದ. ಅವನಿಗೆ ಚುಚ್ತಾ ಇತ್ತು ಸರ್. ಅವನಿಗೆ ಯಾರೋ ಅವನ ಕಣ್ಮುಂದೆ ಚೆನ್ನಾಗಿರಬಾರ್ದು. ಅದು ಕೆಲವರು ಅಲ್ಲಿ ಇದ್ದೇ ಇರುತ್ತೆ. ಅಂದರೆ ನಾವು ಸಫರ್ ಮಾಡಿರೋದು, ಕಂಟ್ರೋಲ್ ಮಾಡಿರೋದು ಸರ್ ನಾವು. ಇವನು ಸುಮ್ಗೆ ಸರ್ ಇಲ್ಲಿ ಬರೋದು, ಅವನ ಹುಡುಗರು ಅಲ್ಲಿ ಗಲಾಟೆ ಮಾಡೋದು, ಅಲ್ಲಿ ಗಲಾಟೆ ಮಾಡೋದು. ಯಾಕೆ ಅಂದ್ಬಿಟ್ಟು ಹೇಳಿದ್ರೆ ನಮ್ಮ ಮೇಲೇನೆ ಬರೋದು. ಕೇಳಕ್ಕೆ ಹೋದ್ರೆ ಈಗ ಸರ್ ಹೇಳಕ್ಕೆ ಹೋದ್ರೆ ಬಹಳಷ್ಟು ಇವ್ರದ್ದು ದೊಡ್ಡ ಜನ ಇದೆ ಸರ್ ಇಲ್ಲಿ. ಅಬ್ಬಾಸ್ ಹೆಸರು ಹೇಗೆ ಬಂತು ಸರ್ ಈ ಒಂದು ಇದರಲ್ಲಿ ಅಂತ? ಅಬ್ಬಾಸು ಈ ತರ ಕೇಸಸ್ ಅಲ್ಲಿ ಖರ್ಚು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಪೊಲೀಸ್ಗೇನೋ ರಿಪೋರ್ಟ್ ಇರುತ್ತೆ, ಎಲ್ರಿಗೆ ರಿಪೋರ್ಟ್ ಇದೆ ಸರ್. ಈಗ ಸಿಕ್ಬಿಡತ್ತೆ 100%. ಈ ಥರ ಬೇಲ್ ಮಾಡಿಸೋದು, ಅದು ಮಾಡಿಸೋದು, ಇದು ಮಾಡಿಸೋದು. ಈಗ ಚೆನ್ನಾಗಿದೆ ಅಲ್ಲ ಅಂದ್ಬಿಟ್ಟು ಅವನಿಗೆ ಹಾಕೊಂಡ್ರು. ಅವರು ಎಲ್ಲ ಸೇರಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಅಬ್ಬಾಸ್ಗೆ ಅಂದರೆ ಅಬ್ಬಾಸು ಹೈದರ್ ಜೊತೆಯಲ್ಲಿ ಭಾಳ ಚೆನ್ನಾಗಿದ್ದ ಮುಂಚೆ. ಆಮೇಲೆ ಸಡನ್ನಾಗಿ ಇವನು ಅಬ್ಬಾಸ್ಗೆ ಹೈದರ್ ಜೊತೆನಲ್ಲಿ ನನ್ನ ಜೊತೆನಲ್ಲಿ ಯಾರ್ಯಾರು ಚೆನ್ನಾಗಿರ್ತಾರೆ ಹೋಗಿ ಕವರ್ ಮಾಡೋದು. ದೊಡ್ಡ ಜನ ಸರ್ ಮಾಡಿರೋದು. ಆ ಥರ ಮಾಡಿ ಒಂದು ಜೀವ ತಗೊಂಡ್ಬಿಟ್ರು ಸರ್. ಮತ್ತೆ ಈಗ ನಿಮ್ಮ ಆರೋಪ ಏನು, ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಹೇಳಿ ಈಗ ನೀವು ಮಾಡ್ತೀರಾ? ಅದೇ ಫಸ್ಟ್ ಅಬ್ಬಾಸು, ನಾಜು, ಆಮೇಲೆ ಸುಲ್ತಾನು, ಇವರೆಲ್ಲ ಒಂದು ಪ್ಲಾನ್ ಮಾಡಿ ಆಮೇಲೆ ಆ ಹುಡುಗರಿಗೆ ಕರೆದು ಏನೋ ಒಂದು ಆಸೆ ತೋರಿಸಿ ಈ ಕೇಸ್ ಮಾಡಿರೋದು ಸರ್. ಸರ್, ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಹಳೆ ರೈವಲ್ರಿ ಮತ್ತೆ ಏರಿಯಾ ಡಾಮಿನೇಷನ್ ಅಂತ ಇದೆ. ಇದು ಹೊರತುಪಡಿಸಿ ಬೇರೆ ಏನಾದ್ರು ಇದೆ ಸರ್? ಏರಿಯಾ ಒಳಗಡೆ ಏನಿದೆ ಸರ್? ನೀಲ್ಸಂದ್ರ ವಾರ್ಡ್ ಸರ್ ಇದು. ಏನು ಗಾಂಧಿನಗರ್ ವಾರ್ಡು,
ಅದು ಬ್ರಿಗೇಡ್ ವಾರ್ಡು, ಜಯನಗರ್ ವಾರ್ಡು, ಆ ಥರ ವಾರ್ಡ್ ಇದ್ದರೆ ಪರವಾಗಿಲ್ಲ. ಇಲ್ಲಿ ಏನಿದ್ರು ಪಬ್ಲಿಕ್ಗೆ ಸಪೋರ್ಟ್ ನಮ್ಮ ಕೈಯಿಂದಾನೇ ಮಾಡ್ಕೊಂಡು ಹೋಗ್ಬೇಕು ಸರ್. ಇಲ್ಲಿ ಇವ್ರು ಹವಾ ಮೇಂಟೈನ್ ಮಾಡೋಕ್ಕೆ ಇದು ಮಾಡಿರೋದು. ಬೆಂಗಳೂರಲ್ಲಿ ಒಂದು ಹೆಸರು ತಗೋಬೇಕು, ಇವ್ರದ್ದು ಎಲ್ಲ ಹೆಸರು ಇದೆಲ್ಲ ಅಂದ್ಬಿಟ್ಟು ಈ ಕೇಸ್ ಮಾಡಿ ಒಂದು ಹೆಸರು, ಈಗ ನೋಡಿ ಇವ್ರದ್ದು ಹೆಸರು ಹೆಂಗೆ ಓಡ್ತಾ ಇರುತ್ತೆ, ಅದಕ್ಕೋಸ್ಕರ ಇವರು ಟಾರ್ಗೆಟ್ ಮಾಡಿ ಇವ್ರ ಮೇಲೆ ಟಾರ್ಗೆಟ್ ಮಾಡಿ ಮಾಡಿಸ್ಬಿಟ್ರು ಸರ್. ಸರ್, ಈಗ ಒಂದು ಹೊಸ ವಿಡಿಯೋ ಇದೆ. ಆ ಒಂದು ವಿಡಿಯೋದಲ್ಲಿ ಒಬ್ಬ ಯುವಕನಿಗೆ ಹೊಡಿತಾ ಇರೋದು, ಆ ವಿಡಿಯೋದಲ್ಲಿ ಇರುವಂತ ವ್ಯಕ್ತಿಗಳು ಯಾರು ಮತ್ತೆ ಯಾಕೆ ಆ ರೀತಿ ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಿಲ್ಲ ಸರ್ ನನಗೇನು. ನಾನು ಈಗ ನೀವು ಹೇಳಿದ್ಮೇಲೆ ಇದು ನೋಡ್ತಾ ಇದ್ದೀನಿ. ಮುಂಚೆನೂ ನೋಡಿದ್ದೆ ನಾನು ವಿಡಿಯೋದು. ಆ ವ್ಯಕ್ತಿ ಯಾರು ಅಂದ್ಬಿಟ್ಟು ಗೊತ್ತಿರಲಿಲ್ಲ. ಅಂದರೆ ಎಲ್ಲೋ ಹೊಡಿತಾ ಇದ್ದಾರೆ, ಅದು ನಾನು ನೋಡಿದ್ದೆ. ಅದು ಅಷ್ಟೊಂದು ಡೀಟೇಲ್ ಆಗಿ ಇಲ್ಲ ಸರ್. ಇವರು ಅದು ಕಾಣಿಸ್ಕೊಂಡಿರೋದು ಒಂದೇ ವಿಡಿಯೋ, ಕಾಣಿಸ್ಕೊಂಡಿಲ್ಲದೆ ಎಷ್ಟೋ ಜಾಗ ಅಲ್ಲಿ ಏನೇನೋ ಮಾಡಿದ್ದಾರೆ ಸರ್ ಅವರು. ಈ ಥರ ಪೊಲೀಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಏನು ಒತ್ತಾಯ ಮಾಡ್ತೀರಾ? ಮತ್ತೆ ಎಲ್ಲ 100% ನಂಬಿಕೆ ಇದೆ ಸರ್. ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇದೆ. ಅಂದರೆ ಪೊಲೀಸವರು ಸೂಪರ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇವರು ಆಚೆಯಿಂದ ಬಂದ್ರೇನೆ ಇಲ್ಲ ಸರ್. ತಪ್ಪು ಮಾಡಿ ಇರಲಿಲ್ಲ ಅಂದರೆ ಅವ್ನು ಯಾವಾಗಲೂ ಬಂದ್ಬಿಡ್ತಾ ಇದ್ದ, ಬಂದ್ಬಿಟ್ಟು ಪೊಲೀಸವ್ರಿಗೆ ಮಾತಾಡ್ತಾ ಇದ್ದ. ತಪ್ಪು ಮಾಡಿದ್ದಾರೆ ಸರ್ ಅವರು. ಅಲ್ಲ, ಇನ್ನು ಯಾರನ್ನಾದ್ರೂ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಬೇಕು ಅನ್ನೋದ್ರ ಬಗ್ಗೆ ಏನಾದ್ರು? ಅದೇ ಅಬ್ಬಾಸು, ಆ ಸುಲ್ತಾನು, ಇನ್ನು ಕೆಲವರು ಇದ್ದಾರೆ. ಇನ್ನು ಮೋಸ್ಟ್ಲಿ 100% ಪೊಲೀಸ್ ಅವರು ಹಿಡಿತಾರೆ. ನನ್ಗೆ ಗೊತ್ತಿರೋ ಥರ ಒಂದು 2-3 ದಿವಸದಲ್ಲಿ ಇನ್ನೂ ಕೆಲವರಿಗೆ ಹಿಡಿತಾರೆ ಸರ್, ಹಿಡಿದು ಮಾಡ್ತಾರೆ ಸರ್. ಇವೆಲ್ಲ ಸಹಾಯ ಮಾಡಿ ಸರ್, ದಯವಿಟ್ಟು ಈ ಥರ ಯಾರಿಗೂ ಮಾಡಬಾರ್ದು ಸರ್. ಈಗ ನೆಕ್ಸ್ಟ್ ನಾವು ಸೈಲೆಂಟ್ ಆದರೆ ಬೇರೆ ಅವ್ರ ಮೇಲೆ ಹೋಗುತ್ತೆ ಸರ್ ಅದು. ಥ್ಯಾಂಕ್ ಯು ಸರ್. ಇದು ಹೈದರಾಲಿ ಅವರ ಅಣ್ಣ ಸುಲ್ತಾನ್ ಅವರು ಹೇಳ್ತಿರೋದು. ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು, ಇದರಲ್ಲಿ ಇನ್ನೂ ಕೆಲವರು ಭಾಗಿಯಾಗಿದ್ದು ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಅಶೋಕನಗರದಲ್ಲಿ ನಡೆದ ಹೈದರ್ ಅಲಿ ಹತ್ಯೆ ಪ್ರಕರಣ ಸಾಕಷ್ಟು ಸಂಚಲನವನ್ನೇ ಉಂಟು ಮಾಡಿತ್ತು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರ ಹತ್ಯೆಗೆ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸಬಹುದು. ಅಮ್ಮ, ಈ ಒಂದು ಕೊಲೆ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಯಾರ ಮೇಲೆ ಅಲಿಗೇಷನ್? ಈಗ 7 ಜನ ಅರೆಸ್ಟ್ ಕೂಡ ಆಗಿದ್ದಾರೆ. 7 ಜನ ಅರೆಸ್ಟ್ ಆಗಿದ್ದಾರೆ, ಆದ್ರೆ ಇನ್ನೂ 2 ಆರೋಪಿಗಳು ಇದಾರಲ್ವಾ, ನಾನು ಕಾನೂನು ಕ್ರಮವಾಗಿ ಅವ್ರನ್ನ ವಶಕ್ಕೆ ತಗೋಬೇಕು. ಏನಿದೆ ಇದು ಕಾನೂನು ಪ್ರಕಾರವಾಗಿ ಅವ್ರಿಗೆ ಕ್ರಮ ಜರುಗಿಸ್ಬೇಕು. ಯಾಕಂದ್ರೆ ಇವತ್ತಿನ ದಿನ ಹಿಂಗೆ ಬಿಟ್ರೆ ಇನ್ ಫ್ಯೂಚರ್ ನಮ್ಮ ಮಕ್ಕಳ ಮೇಲೆ ಇನ್ನೂ ಬೇರೆ ತರ ಅಲ್ಲೇ ಮಾಡ್ಬೋದು. ಅವರು ಅದು ಟಾರ್ಗೆಟೇ ಅವ್ರದ್ದು. ನಮ್ಮ ಮನೆ ಮೇಲೆನೆ ಅವ್ರಿಗೆ ಏನೋ ಒಂದು ಶತ್ರುಗಳಾಗಿ ನಮ್ಮನ್ನ ನೋಡ್ಬಿಟ್ರು ಅವರು. ಆಯ್ತಾ, ಇದು ಏನಿದೆ ಇದು ಕಾನೂನು ಕ್ರಮವಾಗಿ ಏನು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಿರೋ ಅದು ಕಾನೂನಿಗೆ ಸೇರಿದ್ದದು. ನಾನು ಅಷ್ಟು ಹೇಳ್ತೀನಿ. ಈಗ ನಿಮ್ ಮನೆಯನ್ನೇ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಏನು, ಯಾಕೆ? ಏನಂದ್ರೆ ಈಗ ನಮ್ಮ ಯಜಮಾನ್ರು ಶಾಂತಿನಗರ ಕ್ಷೇತ್ರ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದಾರೆ, ಸೈಯದ್ ಸಲೀಂ ಅವ್ರ ವೈಫೇ ನಾನು. ಹಾಗಾಗಿದ್ದು ಇವರು ಎಲೆಕ್ಷನ್ ಅಲ್ಲಿ ಎಲ್ಲಿ ಮೇಲೆ ಅವರು ಗೆದ್ದುಬಿಟ್ಟು ಇನ್ನೂ ನಾವು ಚೆನ್ನಾಗಿ ಆಗ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಹೈದರೇ ನಮ್ಮ ಮನೆಗಿದ್ದಿದ್ದು. ಒಂದು ಅಣ್ಣನ್ಗೆ ಮೇಲೆ ಬರಲಿ, ಅವರು ಒಂದು ಒಳ್ಳೆ ಅವರು ಕಾಂಗ್ರೆಸ್ ಅಲ್ಲಿ ಚೆನ್ನಾಗಿ ಅವ್ರಿಗೆ ಒಂದೊಳ್ಳೆ ಹೆಸರಿತ್ತು. ಅವ್ರಿಗೆ ಸೀಟ್ ಸಿಗ್ಬಿಡುತ್ತೆ, ಮತ್ತೆ ಅವ್ರು ಎಲ್ಲಿ ಏಳಿಗೆ ಆಗ್ಬಿಡ್ತಾರೆ ಅಂತ ಒಂದು ಕಾರಣಕ್ಕೋಸ್ಕರ ಇದೆಲ್ಲ ಇವ್ರ ಮೇಲೆ ಬರಬಾರ್ದು. ಇನ್ನ ಈ ಎಲೆಕ್ಷನ್ ಅಲ್ಲಿ ಇವ್ರು ಗೆಲ್ಲಬಾರ್ದು. ಅಬ್ಬಾಸ್ ಏನಿದಾನೆ ಅವಂದು ಇದು ಟಾರ್ಗೆಟ್ ಇದ್ದಿದ್ದು. ಈ ಎಲೆಕ್ಷನ್ ಅಲ್ಲಿ ಅವ್ನು ನಿಲ್ಬೇಕು ಅಂತ ಈ ವಾರ್ಡ್ಗೋಸ್ಕರ 22 ವರ್ಷ ನಮ್ಮ ಯಜಮಾನ್ರು ಇದಕ್ಕೆ ಈ ಕಾಂಗ್ರೆಸ್ ಏನಿದೆ ಆ ಪಕ್ಷಕ್ಕೆ ದುಡ್ದಿದ್ದಾರೆ, ಜನಗಳಿಗೆ ಒಳ್ಳೇದ್ ಮಾಡಿದ್ದಾರೆ. ಆಯ್ತಾ, ಎಲ್ರಿಗೂ ಒಳ್ಳೇದೇ ಮಾಡಿದ್ದಾರೆ. ಹೈದರ್ ಅಷ್ಟೇ, ಒಂದು ಅಣ್ಣ ಚೆನ್ನಾಗಿರ್ಲಿ, ನಮ್ಮ ಎಲ್ರಿಗೂ ಒಳ್ಳೇದಾಗ್ಲಿ, ಜನಗಳಿಗೆ ಆಗ್ಲಿ, ನಮ್ಮ ಮನೆಯವ್ರಿಗೆ ಆಗ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತಾನೆ ಎಲ್ಲ ಮಾಡಿದ್ರು. ಅದಕ್ಕೋಸ್ಕರ ಇದು ಎಲೆಕ್ಷನ್ ಅಲ್ಲಿ ಇನ್ನು ಮುಂದಕ್ಕೆ ಬರಬಾರ್ದು ಇವ್ರು ಅನ್ನೋ ಕಾರಣಕ್ಕೆ ಅದೊಂದು ಕಾರಣ. ಬೇರೆ ಇವ್ರೆಲ್ಲಿ ಚೆನ್ನಾಗ್ ಆಗ್ಬಿಟ್ಟು ಇನ್ನ ನಮ್ಮನ್ನ ಡೌನ್ ಮಾಡ್ತಾರೋ ಅನ್ನೋ ಒಂದು ಉದ್ದೇಶ ಅಷ್ಟೇ ಇವ್ರದ್ದು. ನಾವು ಚೆನ್ನಾಗಿರ್ಬಾರ್ದು. ಈಗ ಸಲೀಂ ಅವರು ಎಲೆಕ್ಷನ್ ನಿಲ್ಲೋದಕ್ಕೆ ತಯಾರಿ ಏನಾದ್ರು ಮಾಡ್ಕೊಂಡಿದ್ರ, ನಿಲ್ಲೋದಕ್ಕೆ ಏನಾದ್ರು ರೆಡಿ ಅಂದ್ರೆ ಯೋಚನೆ ಮಾಡಿದ್ರ? ಯೋಚನೆ ಅಂದ್ರೆ 20 ವರ್ಷದಲ್ಲಿ ಇದೇ ಅಲ್ವಾ ನಾವ್ ಇದ್ದಿದ್ದು. ನಮ್ಮ ಹಸ್ಬೆಂಡ್ ಇದ್ರಲ್ಲೇ ಇದ್ದಿದ್ದು. ಇನ್ನ ಈ ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶ ಅವ್ರದ್ದು, ಒಂದು ಛಲ. ಇದನ್ನ ಆಗ್ಬೇಕು ಅಂತ ಅವರು ತುಂಬಾ ವರ್ಷದಿಂದ ಅವರು ಕಷ್ಟ ಬಿದ್ದಿದ್ದಾರೆ ಈ ಪಕ್ಷಕ್ಕೋಸ್ಕರ. ಅದಕ್ಕೋಸ್ಕರನೇ ಇದೆಲ್ಲ ನಡೆದಿದೆ ಅಂತ ಏನೋ ಇವರು ಒಂದು ಸ್ಕೆಚ್ ಹಾಕಿ ಇದೆಲ್ಲ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಈ ಒಂದು ಹತ್ಯೆಯಿಂದ ಎಲೆಕ್ಷನ್ ರಾಜಕೀಯ ಕೂಡ ಇದೆ ಅಂತ ಹೇಳ್ತೀರಾ? ರಾಜಕೀಯ ಇದೆ. ಮತ್ತೆ ಹೈದರು ಚೆನ್ನಾಗ್ ಆಗ್ತಾ ಇದೀನಲ್ವಾ,
ಅವನೊಂದು ಒಳ್ಳೆ ಮರ್ಯಾದೆ ಸಿಗ್ತಾ ಇದೆ. ಈ ಮರ್ಯಾದೆ ಎಲ್ಲ ಅವ್ರಿಗೆ ಹೋಗ್ಬೇಕು, ಇವನ್ ಚೆನ್ನಾಗ್ ಆಗ್ಬಾರ್ದು ಅನ್ನೋ ಒಂದು ಕಾರಣ. ಮತ್ತೆ ಕೆಲವು ವಿಡಿಯೋಸ್ ಕೂಡ ಹೊರಗಡೆ ಬಂದಿರುವಂತದ್ದು, ಅದರಲ್ಲಿ ಕೆಲವ್ರನ್ನ ಒಬ್ಬ ಹುಡುಗನ್ನ ಹೊಡಿತಾ ಇರೋದು ಕೂಡ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಇವ್ರ ಕೆಲ್ಸಾನೇ ಇದು. ಹುಡುಗಿರ್ನ ಇಟ್ಟು ಇವರು ಬಿಸ್ನೆಸ್ ಮಾಡೋದು, ಮತ್ತೆ ಸ್ಮಗ್ಲಿಂಗ್, ಇದೆಲ್ಲ ಅಬ್ಬಾಸ್ ಅವ್ರದ್ದು ಇದು. ಆ ಹುಡುಗನ್ನ ತುಂಬಾ ಕ್ರೂರವಾಗಿ ಹೊಡೆದಿದ್ದಾರೆ. ನೀವು ಆ ವಿಡಿಯೋಲ್ ನೋಡ್ಬೋದು, ಅದು ವೈರಲ್ ಆಗಿದೆ. ಎಲ್ಲರ ಹತ್ರ ಇದೆ, ನಮ್ಮ ಹತ್ರನೂ ಇದೆ, ನನ್ನ ಹತ್ರನೂ ಇದೆ ಆ ವಿಡಿಯೋ. ಬೇಕಾದ್ರೆ ನಾನೇ ಕಳಿಸ್ಕೊಡ್ತೀನಿ. ಇದರಲ್ಲಿ ನೋಡಿ, ಭಯ ಬಿದ್ದು ಏನೋ ನಾವು ಹೇಳ್ಬೇಕಂತಿಲ್ಲ, ಯಾಕಂದ್ರೆ ನ್ಯಾಯ ನಮ್ ಕಡೆ ಇದೆ. ನಾವು ನ್ಯಾಯಕ್ಕೆ ಹೋರಾಡ್ಬೇಕಷ್ಟೇ. ನ್ಯಾಯ ಎಲ್ಲಿದೆ ಅಲ್ಲೇ ನಮ್ಗೆ ಗೆಲುವು ಸಿಗೋದಲ್ವಾ. ಅದಕ್ಕೋಸ್ಕರ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾರೋ ಅವ್ರ ಆಚೆ ಬರಬಾರ್ದು. ಜೀವಾವಧಿ ಅವ್ರು ಅಲ್ಲೇ ಜೈಲಲ್ಲೇ ನರಕ ಬಿದ್ದು ಸಾಯ್ಬೇಕು. ನಾವಿಲ್ಲಿ ಹೆಂಗೆ ಮನೇಲಿ ನಾವು ನರಳುತ್ತಾ ಇದೀವೋ ಆ ನರಕ ಅವ್ರು ಅಲ್ಲಿ ನೋಡ್ಬೇಕು. ಆ ವಿಡಿಯೋದಲ್ಲಿರುವಂತ ವ್ಯಕ್ತಿಗಳು ಯಾರು? ಆ ವಿಡಿಯೋಲಿರೋ ವ್ಯಕ್ತಿಗಳನ್ನ ನಾನ್ ಸರಿಗ್ ನೋಡಿಲ್ಲ, ಆದ್ರೆ ನಾಜು ಇದ್ದ ಅಲ್ಲಿ ಲೈವ್ ನೋಡ್ತಾ ಇದ್ದಿದ್ದು, ಹೊಡಿತಾ ಇರ್ಬೇಕಾದ್ರೆ. ಆತರ ನೋಡಿ, ಒಂದ್ ಮನುಷ್ಯ ಆಗಿ ಒಂದ್ ಮನುಷ್ಯನ ಹೊಡಿತಾ ಇದಾರಂತ, ಎಂತ ಒಂದು ಯಾರೇ ಇರ್ಲಿ, ಬೇರೆ ಒಂದು ಯಾವ ವ್ಯಕ್ತಿ ಇದ್ರು ಆತರ ಹೊಡಿತಾ ಇದಾರೆ ಅಂದ್ರೆ ನೋಡ್ಕೊಂಡ್ ಕೂತಿರಷ್ಟು ಅವನ್ ಅಷ್ಟು ಕೆಟ್ಟವನಲ್ಲ ನಮ್ಮ ಮೈದ. ಎಲ್ಲರ ಹತ್ರನೂ ಒಂದು ಒಳ್ಳೆ ಪ್ರೀತಿ ಸ್ವಭಾವ. ಈ ಒಂದು ಕೊಲೆ ಹಿಂದೆ ಹಳೆ ವೈಷಮ್ಯ ಮತ್ತೆ ಏರಿಯಾ ಡಾಮಿನೇಷನ್ ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಹಾಗಾದ್ರೆ ನೀವು ರಾಜಕೀಯ ಕಾರಣ ಅಂತ ಹೇಳ್ತಾ ಇದ್ರೆ? ರಾಜಕೀಯ ಕಾರಣ, ಒಂದು ಗಲಾಟೆ ಆಗಿತ್ತು, ಇದಕ್ ಮುಂಚೆ ಒಂದು ಗಲಾಟೆ ಆಗಿತ್ತು. ಆ ಗಲಾಟೆಯಲ್ಲಿ ಎಲ್ಲ ಅವರು ಕುತ್ಕೊಂಡು ಎಲ್ಲ ಸೆಟಲ್ಮೆಂಟ್ ಬಂದ್ರು. ನಮ್ ಖುರಾನ್ ಮೇಲೆ ಕೈ ಇಟ್ಟಿ ಸತ್ಯ ಮಾಡ್ದ. ಅದನ್ನ ನಂಬಿಟ್ಟ ಹೈದರು. ನಂಬಿಟ್ಟು ಇಲ್ಲ, ಇದಕ್ ಮೇಲೆ ಏನು ಇದು ದ್ವೇಷ ಬೇಡ, ಅಷ್ಟು ದೊಡ್ಡ ಸತ್ಯ ಮಾಡಿದಾರಲ್ವಾ, ಆ ಕಾರಣಕ್ಕೆ ಅವ್ನು ನಂಬಿಟ್ಟ. ಅದು ನಂಬಿ ಈ ತರ ಕತ್ತು ಕುಯ್ದಿರೋದಷ್ಟೇನೆ ಅವರು. ಈಗ ನೀವು ಬೇರೆ ಏನಾದ್ರು ಇದ್ರ ಇನ್ವೆಸ್ಟಿಗೇಷನ್ ಇನ್ನೂ ಆಗ್ಬೇಕು ಅಂತ, ಅಥವಾ ಬೇರೆ ಯಾರ ಮೇಲೆ ಕಂಪ್ಲೇಂಟ್ ಕೊಡುವಂತದ್ದು ಏನಾದ್ರು? ಇಲ್ಲ, ಖಂಡಿತ ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ಹೀಗೆ ಬಿಟ್ರೆ ಇನ್ನ ಮುಂದೆ ಎಲ್ರಿಗೂ ನಮಗ್ ತೊಂದ್ರೆ. ಬೇರೆಯವ್ರಿಗೂ ಆಗ್ಬಾರ್ದು ಈ ತರ, ನಮಗೆ ಅಂತಿಲ್ಲ, ಬೇರೆಯವ್ರಿಗೂ ಆಗ್ಬಾರ್ದು ಈ ತರ. ಇವತ್ತು ನಮ್ಗಾಗಿದ್ದು ಇನ್ನ ಬೇರೆಯವ್ರಿಗೂ ಆಗ್ಬೋದಲ್ವಾ. ದುಡ್ಡಿನ ಇದೆ ಅನ್ನೋ ಕಾರಣಕ್ಕೆ ಇನ್ನೊಬ್ಬರನ್ನ ಬಲಿ ತಗೊಳ್ಳೋದು ಇದು ಯಾವ ರೀತಿಯಲ್ಲೂ ಒಳ್ಳೇದಲ್ಲ. ಈಗ ಯಾರ ಮೇಲೆ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ? ಅಬ್ಬಾಸ್, ಸುಲ್ತಾನ್, ನಾಜು ಅಂತೂ ಇವಾಗ ಕಸ್ಟಡಿಯಲ್ಲಿ ಇದ್ದಾರೆ. ಇವ್ರನ್ನೇ ನಾನು ಹೇಳಕ್ ಇಷ್ಟಪಡ್ತೀನಿ. ಬೇರೆ ಯಾರು ಶತ್ರುಗಳು ಯಾರು ಇರ್ಲಿಲ್ಲ, ಯಾಕಂದ್ರೆ ನಮ್ಮ ಹೈದರ್ಗ್ ಶತ್ರುನೇ ಇಲ್ಲ. ಎಲ್ರು ನಮ್ಮ ಅಣ್ಣ ತಮ್ಮಂದಿರ್ತಾರ, ಅಕ್ಕ ತಂಗಿರ. ಒಂದು ವಯಸ್ಸಾದವ್ರು ಹೋದ್ರೇನು ಅವ್ರಿಗೆ ಒಂದು ಜಾಗ ಬಿಟ್ಟು ಹೋಗ್ತಿದ್ದ, ಅಂತ ಮರ್ಯಾದೆ. ಒಂದ್ ತಲೆ ಎತ್ ಮಾತಾಡ್ತಿರ್ಲಿಲ್ಲ. ನೋಡಿ, ನಂದು 19 ಇಯರ್ಸ್ ನಾನು ಮದುವೆ ಆಗಿ ಇದುವರೆಗೂ ನಾನು ಎದುರು ನಿಂತು ಮಾತಾಡಿಲ್ಲ, ಅವ್ರು ನನ್ಗೆ ಎದುರು ನಿಂತು ಮಾತಾಡಿಲ್ಲ, ಒಂದ್ ಮಾತು ಅಂದವ್ರಲ್ಲ. ಒಂದ್ ಮನೆ ಅಂದ್ರೆ ಒಂದು ಅತ್ತಿಗೆ, ಒಂದು ಮೈದನ್ಗೆ ಏನಾದ್ರೂ ಒಂದ್ ಮಾತು ಇರುತ್ತೆ, ಆದ್ರೆ ನನ್ಗೆ ಒಂದಿಲ್ಲ. ನಮ್ಮ ಮೈದಂದಿರು ಅಷ್ಟು ಮರ್ಯಾದೆಗೆ ನನ್ನ ಹತ್ರ ನಡ್ಕೋತಾರೆ. ಒಂದು ದೊಡ್ಡ ಮಾತು ಅಂದವನಲ್ಲ. ಅದ್ರ ನನಗೆ ನೋಡಿ, ನಾನು ಒಂದ್ ಮನೆಯಿಂದ ನಾನು ಬಂದವಳು ಸಂಸಾರ ಮಾಡಕ್ಕೆ. ಒಂದೊಂದ್ ಮನೆಯಲ್ಲಿ ಏನೇನೋ ಇರುತ್ತೆ, ಆದ್ರೆ ನಾನು ಹೇಳ್ಬೋದಲ್ವಾ. ಆತರ ನನಗೂ ಅಷ್ಟೇ. ನನಗೆ ಈ ತರ ನೋಡಿದಾರಂದ್ರೆ ಆಚಿನವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಲ್ಲ. ಅವರು ಒಂದು ಯಾರಿಗೂ ಒಂದು ಇರುವೆಗೂ ಒಂದು ಕಷ್ಟ ಆಗ್ಬಾರ್ದು ಅಂತ ಆತರ ಭಾವಿಸಿದವ್ರು ಅವರು. ಇದು ಇದರಲ್ಲಿ ಅವರ ಅತ್ತಿಗೆ ಹೇಳ್ತಿರೋದು. ಈಗಾಗಲೇ ವಿಡಿಯೋಸ್ ಇದಾವೆ, ಆ ಒಂದು ವಿಡಿಯೋಗಳ ಬಗ್ಗೆ ಕೂಡ ತನಿಖೆ ಆಗಬೇಕು, ಮತ್ತೆ ಅದರಲ್ಲಿ ಇರುವಂತಹ ವ್ಯಕ್ತಿಗಳ ಬಗ್ಗೆ ಕೂಡ ತನಿಖೆಯನ್ನ ನಡೆಸಬೇಕು. ಈ ಒಂದು ಹೈದರಲ್ಲಿ ಕೊಲೆ ಹಿಂದೆ ರಾಜಕೀಯ ವೈಷಮ್ಯ ಕೂಡ ಇದೆ ಅಂತೇಳಿ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.